ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು BLO ಮೊಬೈಲ್ ಆಪ್ ನಲ್ಲಿ ನಾವು ಎನುಮರೇಷನ್ ಫಾರ್ಮ್ ಅನ್ನ ನಾವು ಫಿಸಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಇಲ್ಲಿ ಆಪ್ ಅಲ್ಲೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ನಂತರ ಅವರು ಎನುಮರೇಷನ್ ಫಾರ್ಮ್ ನ ಫಿಲ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೀವೇನಾದ್ರೂ ನನ್ನ ವಿಡಿಯೋವನ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನ ಮಿಸ್ ಮಾಡ್ಕೊಳ್ಳಲ್ಲ. ಆದ್ಮೇಲೆ ಈಗ ನೀವು ನಿಮ್ಮ ಮೊಬೈಲ್ ಆಪ್ ಅನ್ನ ಓಪನ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅನ್ನೋ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲ್ಯಾಂಗ್ವೇಜ್ ನೀವು ಯಾವ್ದ್ರಲ್ಲಿ ಫಿಲ್ ಮಾಡ್ತೀರಾ ಆ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಕನ್ನಡವನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಫಸ್ಟ್ ಇಲ್ಲಿ ನೋಡಬಹುದು EF ಡ್ಯಾಶ್ ಬೋರ್ಡ್ ಅಂತ ಇದೆ. ಆ ಡ್ಯಾಶ್ ಬೋರ್ಡ್ ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ನಿಮ್ಮ ಸ್ಯಾಟ್ಸ್ ಸಿಗುತ್ತೆ. ಟೋಟಲ್ ಎಲೆಕ್ಟ್ರಾಸ್ ಎಷ್ಟಿದ್ದೀರಾ, ಮತ್ತೆ ನೀವು ಇಲ್ಲಿ ಎನುಮರೇಷನ್ ಫಾರ್ಮ್ ಅನ್ನ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದಿರಾ ಮತ್ತೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ ಅನ್ನೋದು ಇಲ್ಲಿ ಪ್ರತಿಯೊಂದು ತೋರಿಸ್ತಾ ಹೋಗುತ್ತೆ. ಸೊ ನಂತರ ಬ್ಯಾಕ್ ಬಂದ್ರೆ ಇಲ್ಲಿ ನಾವು EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ಕೆಳಗಡೆ ನಿಮ್ಮ ವೋಟರ್ ನಿಮ್ಮ ಬೂತ್ ಅಲ್ಲಿ ಇರುವ ವೋಟರ್ ಲಿಸ್ಟ್ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನಿಮ್ಗೆ ಯಾವ ವೋಟರ್ ಮತದಾರರ ಹೆಸರು ಬೇಕು ಅವ್ರನ್ನ ಸರ್ಚ್ ಮಾಡಬಹುದು ಬೈ ಎಲೆಕ್ಟರ್ಸ್ ನೇಮ್ ಅಥವಾ ಎಪಿಕ್ ನಂಬರ್, ಅಥವಾ ಇಲ್ಲಿ ಎನುಮರೇಷನ್ ಫಾರ್ಮ್ ಅಲ್ಲಿ ಮೇಲೆ QR ಕೋಡ್ ಇದೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಆ ಎಲೆಕ್ಟರ್ ಅನ್ನ ನೀವು ಸರ್ಚ್ ಮಾಡ್ಕೋಬಹುದು. ಸೊ ಈಗ ನಾನು ಇಲ್ಲಿ QR ಕೋಡ್ ಮೇಲೆ ನಾನು ಸರ್ಚ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಸ್ಕ್ಯಾನ್ QR ಕೋಡ್ ಅನ್ನೋ ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ನಂತರ ನೀವೇನ್ ಮಾಡ್ತೀರಾ, ಇಲ್ಲಿ QR ಕೋಡ್ ಮೇಲೆ ಸ್ಕ್ಯಾನ್ ಮಾಡ್ತೀರಾ. ಸ್ಕ್ಯಾನ್ ಮಾಡಿದ ನಂತರ ನೀವು ಯಾವ ಎಲೆಕ್ಟರ್ಸ್ ಅನ್ನ ಹುಡುಕ್ತಿರ್ತೀರಾ ಆ ಎಲೆಕ್ಟರ್ಸ್ ಇಲ್ಲಿ ಶೋ ಆಗ್ತಾರೆ. ನೀವೀಗ ಏನ್ ಮಾಡ್ಬೇಕು, ಮೊದಲಿಗೆ ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ಬೇಕು. ಇಲ್ಲಿ EF ಡಿಸ್ಟ್ರಿಬ್ಯೂಟೆಡ್ ಅನ್ನೋ ಆಪ್ಷನ್ ಇದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಪಾಪ್ಅಪ್ ಶೋ ಆಗುತ್ತೆ. ಆರ್ ಯು ಶೋ ಟು ಮಾರ್ಕ್ ಡಿಸ್ಟ್ರಿಬ್ಯೂಟೆಡ್ ಅಂತ. ಸೊ ಎಸ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ಬ್ಲೂ ಕಲರ್ ಶೋ ಆಗುತ್ತೆ. ಮತ್ತೆ ನೀವು ಇದನ್ನ ಎಡಿಟ್ ಮಾಡೋ ಅವಕಾಶ ಇರಲ್ಲ. ಸೊ ನಂತರ ಇಲ್ಲಿ ಬ್ಯಾಕ್ ಬರ್ಬೇಕಾಗುತ್ತೆ. ಮತ್ತೆ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಬಹುದು ನಿಮ್ಗೆ ಇದು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಿದ್ರ ಅದು ತೋರಿಸ್ತಾ ಹೋಗುತ್ತೆ. ಸೊ ಮತ್ತೆ ಬ್ಯಾಕ್ ಬಂದ್ರೆ ಇಲ್ಲಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಾದ ನಂತರ ಅವರು ಫಿಲ್ ಮಾಡಿ ತಂದು ಕೊಡ್ತಾರಲ್ಲ, ಸೊ ಆ ತಂದು ಕೊಟ್ಟಾದ್ಮೇಲೆ ನೀವು ಇಲ್ಲಿ ನಿಮ್ಮ BLO ಆಪ್ ನಲ್ಲಿ ಎನುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗತ್ತೆ. ಇಲ್ಲಿ ಫಿಲ್ ಎನುಮರೇಷನ್ ಫಾರ್ಮ್ ಅನ್ನೋ ಮೂರನೇ ಆಪ್ಷನ್ ಇದೆಯಲ್ಲ ಆ ಮೂರನೇ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಮತ್ತೆ ಅಗೈನ್ ಅವ್ರು ತಂದ್ಕೊಟ್ಟಾದ ನಂತರ ಮತ್ತೆ ನೀವು ಇಲ್ಲಿ ಸರ್ಚ್ ಮಾಡಬಹುದು. ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ, ಅಥವಾ ಈಸಿಯಾಗಿ ನೀವು QR ಕೋಡ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮತದಾರರು ನೀವು ಯಾರು ನೋಡ್ತಿರ್ತೀರಾ ಅವರು ಸಿಗ್ತಾರೆ. ಈಗ ನಾನೇನ್ ಮಾಡ್ತೀನಿ, ಸ್ಕ್ಯಾನ್ QR ಕೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಬಾರ್ ಕೋಡ್ ಮೇಲೆ ನಾನು ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದ ನಂತರ ಇಲ್ಲಿ ನಿಮ್ಗೆ ನೀವು ಯಾವ ಮತದಾರನ ಹುಡುಕ್ತಿರ್ತೀರಾ ಅವರ ಮತದಾರರು ಇಲ್ಲಿ ನಿಮ್ಗೆ ಶೋ ಆಗ್ತಾರೆ. ಇಲ್ಲಿ ನೀವು ಮೂರು ಆಪ್ಷನ್ ಇದೆ, ಫಿಲ್ ಫಾರ್ಮ್, ಮಾರ್ಕ್ ಅನ್ಕಲೆಕ್ಟೆಡ್ ಮತ್ತೆ ವ್ಯೂ ಮೊಬೈಲ್ ನಂಬರ್ ಅಂತ. ಈಗ ನಾವು ಫಾರ್ಮ್ ಅನ್ನ ಫಿಲ್ ಮಾಡ್ಬೇಕಾಗುತ್ತೆ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕರೆಂಟ್ ಈ ರೋಲ್ ಡೀಟೇಲ್ಸ್ ಆಸ್ ಆಫ್ 2025 2025ರ ಡೀಟೇಲ್ಸ್ ಪ್ರಕಾರ ಅವರದು ಮತದಾರರದು ಏನಿದೆ ಅದು ತೋರಿಸ್ತಾ ಹೋಗುತ್ತೆ. ಸೊ ಈಗ ಕೆಳಗಡೆ ಬರ್ತಾ ಹೋದ್ರೆ ಇಲ್ಲಿ ನೇಮ್ ಎಕ್ಸಿಸ್ಟ್ ಇನ್ ಲಾಸ್ಟ್ SIR ಎಲೆಕ್ಟ್ರಾಲ್ ರೋಲ್ ಇನ್ 2002 ಅಂತ ಇದೆ. ಅಂದ್ರೆ ಇದು ನೀವು ಮುಂಚೆನೆ ಮ್ಯಾಪ್ ಮಾಡಿರ್ತೀರಾ 2002 SIR ಗೆ. ಸೊ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದ್ರು ತಪ್ಪಾಗಿದ್ರು ಕೂಡ ಇಲ್ಲಿ ನೀವು ಚೇಂಜ್ ಮಾಡಕ್ಕೆ ಅವಕಾಶ ಇದೆ. ಇಲ್ಲಿ ಅಪ್ಡೇಟ್ ಅನ್ನೋ ಆಪ್ಷನ್ ಇದೆ. ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕಾನ್ಸ್ಟಿಟ್ಯೂಯೆನ್ಸಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮತ್ತೆ ಪಾರ್ಟ್ ನಂಬರ್ ಮತ್ತೆ ಲಾಸ್ಟ್ SIR ಸೀರಿಯಲ್ ನಂಬರ್. ಆಲ್ರೆಡಿ ಇದು ಸರಿ ಇದ್ರೆ ಇದ್ರ ಅವಶ್ಯಕತೆ ಇರಲ್ಲ. ಮತ್ತೆ ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕೆಳಗಡೆ ಇಲ್ಲಿ ವೆರಿಫೈ ಅಂಡ್ ಕಂಟಿನ್ಯೂ. ಸೊ ನೀವೇನು ಲಾಸ್ಟ್ ಮ್ಯಾಪ್ ಮಾಡಿದ್ರಿ SIR ಶುರು ಆಗೋಕ್ಕಿಂತ ಮುಂಚೆ ಅದೆಲ್ಲ ಸರಿ ಇದ್ರೆ ಇಲ್ಲಿ ವೆರಿಫೈ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಸರಿ ಇಲ್ಲ ಅಂದ್ರೆ ಅವ್ರದನ್ನ ನೀವು ಅಪ್ಡೇಟ್ ಮಾಡಕ್ ಕೂಡ ಅವಕಾಶ ಇದೆ. ಈಗ ವೆರಿಫೈ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡು ಯು ವಾಂಟ್ ಟು ಎಂಟರ್ ದಿ ಡೀಟೇಲ್ಸ್ ಆಫ್ ದಿ ರಿಲೇಟಿವ್ ಆಫ್ ದಿ ಎಲೆಕ್ಟರ್ ಅಂತ ಕೇಳ್ತಿದೆ. ಇಲ್ಲಿ ಸಪರೇಟ್ ಆಗಿ ನೀವು ಎಂಟರ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೆಕ್ಸ್ಟ್ ಫಾರ್ಮ್ ಓಪನ್ ಆದಾಗ ಅಲ್ಲಿ ಪ್ರತಿಯೊಂದು ನೀವು ಫಿಲ್ ಮಾಡ್ಬೇಕಾಗುತ್ತೆ. ಸೊ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಂದ್ರೆ ಎಲೆಕ್ಟರ್ ಡೇಟ್ ಆಫ್ ಬರ್ತ್, ಅವ್ರ ಆಧಾರ್ ನಂಬರ್, ಮೊಬೈಲ್ ನಂಬರ್, ಫಾದರ್,
ಮದರ್ ಮತ್ತೆ ಸ್ಪೌಸ್ ನೇಮ್ ಅನ್ನ ಎಂಟರ್ ಮಾಡಿ ಅವ್ರ ಎಪಿಕ್ ನಂಬರ್ ಅವೈಲೇಬಲ್ ಇದ್ರೆ ಅವ್ರ ಎಪಿಕ್ ನಂಬರ್ ಅನ್ನ ಹಾಕ್ಬೋದು. ಸೊ ಈಗ ನೀವು ಇಷ್ಟು ಡೀಟೇಲ್ಸ್ ಅವರು ಏನ್ ಫಿಲ್ ಮಾಡ್ಕೊಟ್ಟಿರ್ತಾರೆ ಫಿಸಿಕಲ್ ಫಾರ್ಮ್ ಅಲ್ಲಿ ಅದನ್ನ ಇಲ್ಲಿ ಎಂಟರ್ ಮಾಡ್ತಾ ಹೋಗಿ. ಈಗ ವಿಶೇಷವಾಗಿ ಗಮನಿಸಿ, ಇಲ್ಲಿ ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್, ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ ನಂತರ ನಿಮ್ಗೆ ಫಾದರ್ಸ್ ಆರ್ ಲೀಗಲ್ ಗಾರ್ಡಿಯನ್ ಎಪಿಕ್ ನಂಬರ್ ಕೇಳುತ್ತೆ. ನೀವೇನಾದ್ರೂ ಎಪಿಕ್ ನಂಬರ್ ಅವೈಲೇಬಲ್ ಇದ್ದು ಎಪಿಕ್ ನಂಬರ್ ನ ಹಾಕಿದ ನಂತರ ಇಲ್ಲಿ ವ್ಯಾಲಿಡೇಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಸರ್ಚ್ ಅಂದ್ರೆ ಸರ್ಚ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ವ್ಯಾಲಿಡ್ ಎಪಿಕ್ ಅಂತ ಇಲ್ಲಿ ಶೋ ಆಗುತ್ತೆ. ಸೊ ಇದೇ ರೀತಿ ನೀವು ಮದರ್ ಮತ್ತೆ ಸ್ಪೌಸ್ ಎಪಿಕ್ ನಂಬರ್ ಹಾಕಿದ್ರು ಕೂಡ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ವ್ಯಾಲಿಡ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ನಂತರ ಈಗ ಮದರ್ ಮತ್ತೆ ಸ್ಪೌಸ್ದು ಅವೈಲಬಲ್ ಇದ್ರೆ ಅವ್ರನ್ನ ಎಂಟರ್ ಮಾಡ್ತಾ ಹೋಗಿ. ಈಗ ಇಲ್ಲಿ ನೀವು ಫಾದರ್, ಮದರ್ ಮತ್ತೆ ಇಲ್ಲಿ ಸ್ಪೌಸ್ ನೇಮ್ ಅನ್ನ ಸಪರೇಟ್ ಆಗಿ ಎಂಟರ್ ಮಾಡೋ ಅವಶ್ಯಕತೆ ಇರಲ್ಲ, ಇನ್ ಕೇಸ್ ಎಪಿಕ್ ಅವೈಲಬಲ್ ಇದ್ರೆ. ಸೊ ಇಲ್ಲಿ ನೀವು ವ್ಯಾಲಿಡ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ಆಗಿ ಅವರ ನೇಮ್ ಕೂಡ ಇಲ್ಲಿ ಬರ್ತಾ ಹೋಗುತ್ತೆ. ನಂತರ ಇಲ್ಲಿ ನೀವು ಫಿಸಿಕಲ್ ಆಗಿ ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡ್ಕೊಟ್ಟಿದ್ರಲ್ಲ ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲೋಡ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆಯಲ್ಲ ಅಲ್ಲಿ ಅಪ್ಲೋಡ್ ಪೇಜ್ 1 ಅನ್ನೋ ಆಪ್ಷನ್ ಅಲ್ಲಿ ಚೂಸ್ ಫೈಲ್ ಅಂತ ಇದೆಯಲ್ಲ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ ನೆಟ್ವರ್ಕ್ ಕರೆಕ್ಟ್ ಆಗಿದ್ರೆ ಬೇಗ ಓಪನ್ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಅಲ್ಲಿ ಎನ್ಯುಮರೇಷನ್ ಫಾರ್ಮ್ ಏನಿದೆ ಅವ್ರು ಫಿಲ್ ಮಾಡ್ಕೊಟ್ಟಿರೋದು ಅದನ್ನ ಇಲ್ಲಿ ಕ್ಯಾಪ್ಚರ್ ಮಾಡಿ. ಕ್ಯಾಪ್ಚರ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ಬೋದು. ಸೊ ಓಕೆ ಅನ್ನೋ ಆಪ್ಷನ್ ಇದೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದ್ರು ಕ್ರಾಪ್ ಮಾಡೋದಿದ್ರೆ ಕ್ರಾಪ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಮೇಲ್ಗಡೆ ಟಿಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಅಪ್ಲೋಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಸೊ ಈಗ ಅಪ್ಲೋಡ್ ಆಗಿದೆ. ನಂತರ ಇಲ್ಲಿ ಅಪ್ಲೋಡ್ ನ್ಯೂ ಫೋಟೋ ಆಫ್ ಎಲೆಕ್ಟಾರ್ ಅಂತ ಇದೆ. ಸೊ ಇನ್ ಕೇಸ್ ಏನಾದ್ರು ಮತದಾರರು ನನಗೆ ಹಳೆ ಫೋಟೋ ಬೇಡ ಹೊಸ ಫೋಟೋ ಬೇಕು ಅಂತ ಏನಾದ್ರು ಕೇಳಿದ್ರೆ ಅವ್ರ ಫೋಟೋವನ್ನ ನೀವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಆರ್ ಕ್ಲಿಕ್ ಫೋಟೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಬ್ಯಾಕ್ ಕ್ಯಾಮ್ರಾದಿಂದ ತೆಗಿಬಹುದು ಅಥವಾ ಫ್ರಂಟ್ ಕ್ಯಾಮ್ರಾದಿಂದ ಅವ್ರ ಫೋಟೋವನ್ನ ಅಲ್ಲಿ ತೆಗಿಬಹುದು. ಅಥವಾ ಫೋಟೋ ಕೊಟ್ಟಿದ್ರೆ ಸೊ ನೀವು ಬ್ಯಾಕ್ ಕ್ಯಾಮ್ರಾನ ಓಪನ್ ಮಾಡ್ಕೊಂಡು ನಂತರ ಅವ್ರ ಫೋಟೋ ಹತ್ರ ನೀವು ಇಲ್ಲಿ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಹೀಗೆ ಫೋಟೋವನ್ನ ಕ್ಯಾಪ್ಚರ್ ಮಾಡಿದ ನಂತರ ಅಪ್ಲೋಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಫೋಟೋ ಅಪ್ಲೋಡ್ ಆಗಿದೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಮ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಈ ತರ ಒಂದೊಂದು ಪ್ರತಿಯೊಂದು ಎನ್ಯುಮರೇಷನ್ ಫಾರ್ಮ್ ಅನ್ನ ನೀವು ಹೀಗೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಬ್ಯಾಕ್ ಹೋದ್ರೆ ನಂತರ EF ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ನೋಡ್ಬೋದು. ಸೊ ಕೆಳಗಡೆ EF ಡಿಜಿಟೈಸ್ಡ್ ಅಂಡ್ ವೆರಿಫೈಡ್ ಅಂತ ಇದೆಯಲ್ಲ ಅಲ್ಲಿ ಒಂದು ತೋರಿಸಿದೆ, ಇಲ್ಲಿ ಕೌಂಟ್ ತೋರಿಸ್ತಾ ಹೋಗುತ್ತೆ. ಮತ್ತೆ EF ನಾಟ್ ಡಿಜಿಟೈಸ್ಡ್ ನೋಡಿ, ಇಲ್ಲಿ ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಆಗಿರೋದು 4 ಇದೆ. ಒಂದು ಇಲ್ಲಿ ವೆರಿಫೈ ಆಗಿರೋದು ಒಂದಿದೆ, ಮತ್ತೆ ನಾಟ್ ವೆರಿಫೈ ಆಗಿರೋದು ಇನ್ನು 3 ಇದೆ. ಈ ಸ್ಟ್ಯಾಟ್ಸ್ ಗಳನ್ನ ನೀವು ನೋಡ್ತಾ ಹೋಗ್ಬೋದು. ಈ ವಿಡಿಯೋದಲ್ಲಿ ನಾವು ಫಿಸಿಕಲ್ ಫಾರ್ಮ್ ಅನ್ನ ನೀವೇನ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀರ ಅದನ್ನ BLO ಆಪ್ ನಲ್ಲಿ ಹೇಗೆ ನಾವು ಎಂಟ್ರಿ ಮಾಡೋದು, ನಂತರ ಅದನ್ನ ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಹೇಗೆ ಇಲ್ಲಿ ಅಪ್ಲೋಡ್ ಮಾಡೋದು ಅನ್ನೋದನ್ನ ತಿಳ್ಕೊಂಡಿದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.